ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಪರ್ಸ್ನಲಿ ಈ ಒಂದು ರೆಸಿಪಿ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಆಗಿದ್ದು, ಮಳೆ ಬೀಳೋ ಹಾಗಿದ್ದಾಗ ಅಥವಾ ಜ್ವರ ಬಂದು ಎದ್ದಾಗ ಬಾಯಿ ತುಂಬ ಕೆಟ್ಟೋಗಿರುತ್ತಲ್ಲ, ಅಂಥ ಟೈಮಲ್ಲಿ ಏನಾದರೂ ಸ್ವಲ್ಪ ಹುಳಿ ಖಾರ ತಿನ್ಬೇಕನ್ಸುತ್ತಲ್ಲ, ಅಂಥ ಟೈಮಲ್ಲಿ ನಾನು ನನ್ನ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ರೆಸಿಪಿ, ಅದುವೇ ಶುಂಠಿ ಮತ್ತು ನಿಂಬೆ ಹಣ್ಣಿನ ಒಂದು ರಸಮ್. ಈ ರಸಮ್ ಮಾಡೋದಂತೂ ತುಂಬಾ ಈಸಿಯಾಗಿರುತ್ತೆ. ಮಕ್ಕಳು ಸಣ್ಣ ಮಕ್ಕಳು ಸಹ ತಿನ್ಬೋದು. ಜಸ್ಟ್ ಸ್ವಲ್ಪ ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ಯಾವುದೋ ತಡ ಮಾಡ್ತೀರಾ, ನಡೀರಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ನಿಂಬೆ ಹಣ್ಣು ಮತ್ತು ಶುಂಠಿಯ ರಸಮ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ನೋಡಿ ಸ್ನೇಹಿತರೆ, ಈ ಒಂದು ನಿಂಬೆ ಹಣ್ಣು ಮತ್ತು ಶುಂಠಿಯ ಒಂದು ರಸಮ್ ಮಾಡೋದಕ್ಕೆ ನಾನು ಈ ತೊಗರಿ ಬೇಳೆನ ಚೆನ್ನಾಗಿ ಬೇಯಿಸಿದ್ದೀನಿ. ಈ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ. ಸೊ ನೋಡಿ, ಅದೇ ರೀತಿ ಇಲ್ಲಿ ಒಂದು ಸ್ವಲ್ಪ ಬಾದಾಮಿ ಟೊಮೆಟೊ ಇದೆ, ಹಣ್ಣಾಗಿರ್ತಕ್ಕಂಥದ್ದು, ಬ್ಯೂಟಿಫುಲ್ ಆಗಿರುತ್ತೆ. ಈ ಒಂದು ಟೊಮೆಟೊನ ಏನು ಮಾಡೋಣ, ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರುವ. ನೋಡಿ, ಈಗ ಈ ಟೊಮೆಟೊ ಪೇಸ್ಟ್ ಸಹ ರೆಡಿ ಆಗಿದೆ. ಸೊ ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ನಾನೊಂದು ಮಿಕ್ಸಿ ಜಾರ್ನ ತಗೊಳ್ತಾ ಇದ್ದೇನೆ. ಇದರಲ್ಲಿ ಒಂದು 10 ಎಸಳು ಬೆಳ್ಳುಳ್ಳಿ, ಇದು ಆಪ್ಷನಲ್ ಇರುತ್ತೆ, ನಿಮಗೆ ಬೇಕಾದರೆ ಬೆಳ್ಳುಳ್ಳಿನ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಟೋಟಲಿ ಇದನ್ನು ಸ್ಕಿಪ್ ಮಾಡಬಹುದು. ಹಾಗೆ ಇದರಲ್ಲಿ 1.5 ಇಂಚ್ನಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧದಷ್ಟು ನಾನು ಇದರಲ್ಲಿ ಹಾಕ್ಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಹಾಗೆ 1 ಟೇಬಲ್ ಸ್ಪೂನ್ ನಷ್ಟು ಧನಿಯಾ. ಇದು ಹೋಲ್ ಧನಿಯಾ, ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ. ಈ ಧನಿಯಾನೆಲ್ಲವೇ ಇದರಲ್ಲಿ ಹಾಕೊಳ್ತೇನೆ. ಸೊ ಈಗ ಈ ಮಿಶ್ರಣ ಎಲ್ಲವೇ ಒಂದು ಸ್ವಲ್ಪ ಕೋರ್ಸ್ ಆಗಿ ನಾವು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡು ಬರುವ. ನೋಡಿ ಸ್ನೇಹಿತರೆ, ನಾನೀಗ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ. ಈ ಬಾಣಲೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು 2 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತೇನೆ. ನೋಡಿ, ಈಗ ಈ ನೀರು ಒಂದು ಒಳ್ಳೆ ಕುದಿ ಬರಬೇಕು, ಅಲ್ಲಿವರೆಗೂ ಇದನ್ನ ಕುದಿಯೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದಿತಕ್ಕಂಥ ನೀರು ಇದು ಸ್ವಲ್ಪ ಅರಿಶಿನವನ್ನ ಹಾಕೊಳ್ತೇನೆ. ಈ ಎಳೆ ಕರಿಬೇವಿನ ಸೊಪ್ಪಿನ ಕಡ್ಡಿಗಳೇನಿದೆ, ಈ ಕಡ್ಡಿಗಳನ್ನ ಹಾಕೊಳ್ತೇನೆ. ಅದು ಒಳ್ಳೆ ತುಂಬಾ ಫ್ಲೇವರ್ ಕೊಡುತ್ತೆ. ಸೊ ಅದರೊಟ್ಟಿಗೆ ಇಲ್ಲಿ ಮಿಕ್ಕಿರ್ತಕ್ಕಂಥ ಈ ಸ್ವಲ್ಪ ಜಿಂಜರ್ ಅನ್ನು ಸಹ ಇದರಲ್ಲಿ ಹಾಕೊಳ್ತೇನೆ. ಹಾಗೆ ಈ ಕುದಿತಕ್ಕಂಥ ನೀರಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈ ಒಂದು ಟೊಮೆಟೊ ಪೇಸ್ಟ್, ಇದನ್ನ ಹಾಕೊಳ್ತೇನೆ. ಈಗ ಈ ಟೊಮೆಟೊ ಏನಿದೆ, ಈ ಟೊಮೆಟೊ ಚೆನ್ನಾಗಿ ಕುದಿಯೋವರೆಗೂ ಅಥವಾ ಇದರ ಒಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ನಾವು ಕುದಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡುವ, ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷದ ಕಾಲ ಆನ್ ಎ ಹೈ ಫ್ಲೇಮ್ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡುವ. ನೋಡ್ತಿದ್ರಲ್ಲ ಸ್ನೇಹಿತರೆ, ಈಗ ಒಂದು 2ರಿಂದ 3 ನಿಮಿಷ ಕಾಲ ಆಗಿದೆ. ಸೊ ಈಗ ನಾನು ಲಿಡ್ಡನ್ನ ಓಪನ್ ಮಾಡ್ತೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಅದರ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ನಾವು ಆಗಲೇ ಏನು ಈ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಇದರಲ್ಲಿ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ, ಅಂದರೆ ನಿಮ್ಮ ಥಿಕ್ನೆಸ್ ಅನುಗುಣವಾಗಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ನಿಮಗೆ ಎಷ್ಟು ಗಟ್ಟಿ ಬೇಕು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಸೊ ನನಗೆ ಇಷ್ಟು ದಾಲ್ ಸಾಕಾಗಿದೆ. ನಂಗೆ ಸ್ವಲ್ಪ ರಸಮ್ ನೀರಾಗಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟು ದಾಲನ್ನ ಹಾಕ್ಕೊಂಡಿದ್ದೇನೆ. ಸೊ ಇದಾದ ನಂತರ ನಾವೇನು ಮಾಡುವ ಅಂತ ಹೇಳಿದ್ರೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ. ನಾವಾಗಲೇ ಏನು ಈ ಒಂದು ರಸಮ್ದು ಒಂದು ಪೌಡರ್ ಮಾಡ್ಕೊಂಡಿದ್ವಲ್ಲ, ಈ ಒಂದು ಪೌಡರ್ನ ಹಾಕ್ಕೊಳ್ಳುವ. ಈ ಒಂದು ರಸಕ್ಕೆ ಇದೇ ತುಂಬ ಇಂಪಾರ್ಟೆಂಟ್ ಥಿಂಗ್. ನೋಡಿ, ಈಗ ಈ ಮಿಶ್ರಣನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ನೀವು ಒಂದು ನೆನಪಿಟ್ಕೋಬೇಕು, ಇದನ್ನು ಜಾಸ್ತಿ ನಾವು ಓವರ್ ಕುಕ್ ಮಾಡಬಾರ್ದು. ಅಂತ ಹೇಳಿದ್ರೆ ಒಂದೇ ಒಂದು ಕುದಿ ಬರಬೇಕು, ಒಂದು ನೊರೆ ಬಂದು 1 ನಿಮಿಷದವರೆಗೂ ಮಾತ್ರ ಇದು ಕುದಿದ್ರೆ ಸಾಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಕರಿಮೆಣಸು ಮತ್ತು ಶುಂಠಿಲಿರ್ತಕ್ಕಂಥ ಪೋಟೆನ್ಸಿ ಕಮ್ಮಿ ಆಗ್ಬಿಡುತ್ತೆ, ಅಂದರೆ ಅದರ ಘಾಟ್ ಕಮ್ಮಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿ, ಜಸ್ಟ್ ಬರೀ ಒಂದೇ ಒಂದು ಕುದಿ ಬರೋವರೆಗೂ ಮಾತ್ರ ನೀವು ಇದನ್ನು ಕುದಿಸ್ಬೇಕಾದ್ರೆ. ನೋಡಿ, ಇದು ಕುದಿಯೋಕೆ ಶುರು ಆಗ್ತಾ ಇರಲ್ಲ. ನಂದೊಂದು ಸಣ್ಣ ಚೀಟ್ ಇದೆ, ಅದೇನಂತ ಹೇಳಿದ್ರೆ ಸ್ವಲ್ಪ ಘಾಟ್ ಖಾರ ಇರುತ್ತಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ 2 ಚಿಟಿಕೆ ಅಷ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾನೆ. ಸೊ ಇದು ಹಾಕ್ಕೊಳ್ಳೋದ್ರಿಂದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫ್ಲೇವರ್ ಹೊರಗೆ ಬರುತ್ತೆ. ಸೊ ನೋಡಿ, ಈಗ ಇದೊಂದು ಒಳ್ಳೆ ಕುದಿ ಬರ್ತಾ ಇರುತ್ತೆ. ನಾವು ಇದಕ್ಕಿಂತ ಹೆಚ್ಚಾಗಿ ನಾವು ಇದನ್ನ ಕುಕ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಈಗ ಫಸ್ಟ್ ಏನು ಮಾಡುವ, ಇದರ ಒಂದು ಫ್ಲೇಮ್ನ ಕಟ್ ಆಫ್ ಮಾಡಿಬಿಡುವ. ಇದಾದ ನಂತರ ಇದರಲ್ಲಿ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾನೆ.
ಮತ್ತೆ ಹೇಳ್ತಿದ್ದೀನಿ, ಫ್ಲೇಮ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಆಫ್ ಮಾಡಿರಬೇಕು. ಅದಾದ ನಂತರನೇ ನೀವು ನಿಂಬೆ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ನಿಂಬೆಹಣ್ಣು ಹಾಕಿದ ನಂತರ ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನು ಕುಕ್ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಸ್ನೇಹಿತರೆ, ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡುವ. ಈ ಸಂದರ್ಭದಲ್ಲಿ ಈ ಒಂದು ರೆಸಿಪಿನ ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಇನ್ನು ಸ್ವಲ್ಪ ಹುಳಿ ಬೇಕು ಅಂತ ಹೇಳಿ ಇನ್ನು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ, ಇನ್ನು ಸ್ವಲ್ಪ ಖಾರ ಬೇಕು ಅಂತ ಹೇಳಿದ್ರೆ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಅಥವಾ ಸ್ಲಿಟ್ ಮಾಡಿಬಿಟ್ಟು ಇದೆಲ್ಲ ಹಾಕ್ಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈಗ ಇದನ್ನು ಒಗ್ಗರಣೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೋಡುವ. ನೋಡಿ ಸ್ನೇಹಿತರೆ, ನಾನು ಇಲ್ಲೊಂದು ಒಗ್ಗರಣೆಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನೋಡಿ ಸ್ನೇಹಿತರೆ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ಸ್ವಲ್ಪ ಸಾಸಿವೆಯನ್ನು ನಾನು ಹಾಕ್ಕೊಳ್ತೇನೆ. ನೋಡಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ. ಈಗ ಈ ಕರಿಬೇವಿನ ಸೊಪ್ಪನ್ನ ಹಾಕುವ. ಹಾಗೆ ಈ ಒಂದು ಕೆಂಪು ಮೆಣಸಿನಕಾಯಿ, ಅದರೊಟ್ಟಿಗೆ ಈ ಸ್ವಲ್ಪ ಹಿಂಗು, ಇದನ್ನೆಲ್ಲನೂ ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡುವ. ನೋಡಿ, ಈಗ ಈ ಒಗ್ಗರಣೆ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡಿ, ಈ ಒಗ್ಗರಣೆ ಎಲ್ಲನೂ ಈ ಸಾರಲ್ಲಿ ಹಾಕೊಂಡ್ಬಿಡು. ನೋಡೋಲ್ಲ ವೀಕ್ಷಕರೇ, ಎಷ್ಟು ಸುಲಭ ಈ ಒಂದು ಶುಂಠಿ ಮತ್ತೆ ನಿಂಬೆ ಹಣ್ಣಿನ ರಸಂ ಮಾಡ್ತಕ್ಕಂಥದ್ದು ಅನ್ನೋದು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ. ಈ ಒಂದು ಎಷ್ಟೋ ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರ್ತಕ್ಕಂಥ ಈ ಒಂದು ಶುಂಠಿ ಮತ್ತೆ ನಿಂಬೆ ಹಣ್ಣಿನ ರಸಂ. ಬಾಯಿ ತುಂಬ ಕೆಟ್ಟೋದಾಗ ಇದನ್ನ ಮಾಡಿ ನೋಡಿ, ಎಷ್ಟು ಖುಷಿ ಆಗುತ್ತೆ ನಿಮಗೆ ತಿನ್ನೋದಕ್ಕೆ. ಅಷ್ಟೇ ಹೊಟ್ಟೆಗೂ ಸಹ ತುಂಬ ಲೈಟ್ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಇದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನನಗೆ ತಿಳಿಸೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಹಾಗಾದರೆ ನಂಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿ ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಾಜರು ಇರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಆಯಿತಾ? ಥ್ಯಾಂಕ್ ಯು.